ಉಪಮುಖ್ಯಮಂತ್ರಿಗಳು ಮತ್ತು ನನ್ನನ್ನು ಕೂಡ ಬರಕ್ಕೆ ಕೇಳಿದ್ದಾರೆ. ಯಾಕೆಂದರೆ ನಮ್ಮಲ್ಲಿ ಗೃಹ ಇಲಾಖೆಯಲ್ಲಿ ನಮ್ಮ ಕೆಲವು ಪ್ರಾಜೆಕ್ಟ್ಸ್ಗಳು ಪೆಂಡಿಂಗ್ ಆಗಿದೆ. ನಾವು ನಾಳೆ ಕೇಂದ್ರದ ಗೃಹ ಮಂತ್ರಿಗಳನ್ನು ಭೇಟಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಅವರಿಗೆ ಒಂದಿಷ್ಟು ಮಾಡರ್ನೈಸೇಷನ್ನಲ್ಲಿ ಕರ್ನಾಟಕಕ್ಕೆ ಒಂದಿಷ್ಟು ಹಣ ಕೊಡಿ ಅಂತ ಹೇಳಿ ಪ್ರಸ್ತಾವನೆಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಪೊಲೀಸ್ ಗೃಹ ಅಂತೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಆಗಲೇ ಒಂದು 10,000 ಮನೆಯನ್ನು ಕಟ್ಟಿದ್ದೇವೆ. ಅದಕ್ಕೆ ನಮ್ಮ ಉದ್ದೇಶ ಇರೋದು ಸುಮಾರು 75% ಪೊಲೀಸ್ನವರಿಗೆ ಮನೆಗಳನ್ನು ಕೊಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. 40% ಆಗಿದೆ. ಇನ್ನೂ ಭಾಳಷ್ಟು ಇನ್ನೊಂದು 35-40% ಆಗಬೇಕು. ಅದಕ್ಕಾಗಿ ಅದಕ್ಕೂ ಕೂಡ ಹಣ ಕೊಡಬೇಕು ಕೇಳಬೇಕು ಅಂತ ಹೇಳಿ ಇದೆ. ಹೊರತಾಗಿ ಸಾಕಷ್ಟು ಯೋಜನೆಗಳು ಅನುದಾನ ಬರಬೇಕಾಗಿದೆ ರಾಜ್ಯಕ್ಕೆ. ಸೊ ನಾಳೆ ಭೇಟಿ ಆಗ್ತೀವಿ, ಎಲ್ಲ ಒತ್ತಡಗಳಾಗ್ತದೆ. ಗೃಹ ಮಂತ್ರಿಗಳಿಗೆ ನಮಗೆ ಡ್ರಾಪ್ನ ಇದು ಬಂದಿಲ್ಲ. ಭಾಳಷ್ಟು ನಮಗೆ ನ್ಯಾಚುರಲ್ ಕೆಲಾಮಿಟೀಸ್ ರಿಲೀಫ್ ಫಂಡು ರಿಲೀಸ್ ಆಗಬೇಕು. ಅದಕ್ಕೆ ಅದನ್ನು ಕೂಡ ಕೇಳ್ತೇವೆ. ಮತ್ತು ರಾಜ್ಯಕ್ಕೆ ಬರಬೇಕಾದಂಥ ಅನುದಾನಗಳು ಬೇರೆ ಬೇರೆ ಇಲಾಖೆಯಲ್ಲಿ ಏನಿದ್ದಾವೆ ಅದನ್ನೆಲ್ಲ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಸಮಯ ಕೇಳಿದ್ದಾರೆ. ಅವ್ರ ಸಮಯ ಕೊಟ್ಟರೆ ಅಲ್ಲಿ ಕೂಡ ಪ್ರಸ್ತಾಪ ಮಾಡಿ. ಸರ್, ಹೆಚ್ಚುವರಿ DCM ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ KN ರಾಜಣ್ಣ ಅವರು ಹೇಳಿದ್ದಾರೆ. ಸರ್, ಹೈಕಮಾಂಡ್ ಮುಂದೆ ಒತ್ತಾಯ ನಾನು ಗಮನಿಸಿದ್ದೆ. ಹೈಕಮಾಂಡ್ ಮುಂದೆ ಒತ್ತಾಯ ಮಾಡ್ತಿರೋದು ಇಲ್ಲ, ರಾಜಣ್ಣ ಅವ್ರೇನು ಬರ್ತಾ ಇಲ್ಲ ಈ ಮೀಟಿಂಗಿಗೆ. ಬಂದಿದ್ದರೆ ಅವರು ಒತ್ತಾಯ ಮಾಡ್ತಾಯಿದ್ರೆ ನನಗೆ ಗೊತ್ತಿಲ್ಲ. DCM ಕೂಡ ಇವತ್ತು ಹೇಳಿದ್ದಾರೆ, ನೀವು ಇಲ್ಲಿ ಪೇಪರ್ ಮುಂದೆ ಮೀಡಿಯಾ ಮುಂದೆ ಮಾತಾಡಿದ್ರೆ ಪ್ರಚಾರ ಸಿಗುತ್ತೆ, ಹೈಕಮಾಂಡ್ ಮುಂದೆ ಹೇಳಿ ಅಂತ ಹೇಳ್ಬೋದು. ಅಲ್ಲ ಸರ್, ನೀವು ಹಿರಿಯ ನಾಯಕರೆಲ್ಲ ಮುಂಚೆಯಿಂದ ಆಗ್ರಹ ಮಾಡ್ತಾ ಇದ್ದೀರಿ ಹೆಚ್ಚುವರಿ DCM ಬಗ್ಗೆ. ಆದರೂ ಯಾಕೆ ಸರ್ ಹೈಕಮಾಂಡ್ ಇಷ್ಟು ಅಂತ ಪದೇ ಪದೇ ನಾನೇನು ಹೇಳ್ತಾ ಇದ್ದೀನಿ, ಇದು ಹೈಕಮಾಂಡಿಗೆ ಬಿಟ್ಟಿರೋಂಥ ವಿಚಾರ. ಗೊತ್ತಾಯ್ತಾ? ಕೆಲವರು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ, ಅದನ್ನು ತಪ್ಪು ಅಂತ ಯಾರೂ ಕೂಡ ಭಾವಿಸ್ತಾರೆ. ಗೊತ್ತಾಯ್ತಾ? ಅದು ಅವ್ರ ಅಭಿಪ್ರಾಯ ಹೇಳ್ತಾರೆ. ಅದು ಅಭಿಪ್ರಾಯವನ್ನು ಹೈಕಮಾಂಡ್ನವರು ಗಮನಿಸಿದರೆ ಅವರು ನಿರ್ಧಾರಗಳು ಮಾಡ್ತಾರೆ. ಅಲ್ಲಿಗೆ ಮುಗಿಯುತ್ತದು. ಯಾಕೆಂದರೆ ನಾವು ಯಾರೂ ಕೂಡ ಅದನ್ನು ತೀರ್ಮಾನ ಮಾಡೋರಲ್ಲ. ನಾನು ಮಾಡೋಕ್ಕಾಗುತ್ತಾ? ಅಥವಾ ಯಾರೋ ಮಂತ್ರಿಗಳು ಮಾಡೋಕ್ಕಾಗುತ್ತಾ? ಅದು ಅವ್ರ ಗಮನಕ್ಕೆ ಬಂದು ಅವರು ಅಗತ್ಯ ಇತ್ತು ಅಂದರೆ ಮಾಡ್ತಾರೆ. ದೆಹಲಿಯಲ್ಲಿ ಈ ವಿಚಾರ ನಮ್ಮ ಪ್ರಸ್ತಾಪ ಆಗ್ಬೋದಾ ಸರ್? ಇಲ್ಲ, ನನಗೆ ಇದೆಲ್ಲದಕ್ಕೂ ತೆರೆನೂ ಬೀಳ್ಬೋದಾ ಅಥವಾ ಏನಾದರೂ? ನನಗೆ ಗೊತ್ತಿಲ್ಲಪ್ಪ. ಏನು ನೀವು ಹೇಳೋದು, ಯಾರು ಹೇಳಿಕೆ ಕೊಡ್ತಾರೆ ಅವರು ಹೇಳ್ಬೇಕಲ್ಲ. KN ರಾಜಣ್ಣ ನಿಮ್ಗೆ ತುಂಬ ದೋಸ್ತಿ ಆದರೆ ದೋಸ್ತಿನೇ ಬೇರೆ, ಇದು ರಾಜಕೀಯದ ಚಟುವಟಿಕೆಗಳೇ ಬೇರೆ. ಕೆಂಪೇಗೌಡ ಜಯಂತಿ ನಡೀತಾ ಇದೆ ಇವತ್ತು. ಕುಮಾರಸ್ವಾಮಿ ಮತ್ತು ದೇವೇಗೌಡರು ಆಹ್ವಾನ ಪತ್ರಿಕೆಯಲ್ಲಿ ಹಾಕಿಲ್ಲ, ಸರ್ಕಾರ ದೇಶ ರಾಜಕಾರಣ ಮಾಡ್ತಿದೆ ಅಂತ ಟೀಕೆ ಹೊರಡಿಸ್ತಾರೆ. ಇಲ್ಲ, ಅದು ನನಗೆ ಗೊತ್ತಿಲ್ಲ. ಪ್ರೋಟೋಕಾಲ್ನವ್ರು ನೋಡ್ತಾರೆ ಅದನ್ನು. ಪ್ರೋಟೋಕಾಲು ನಮ್ಮ DPRನವರು ಅವರಿಗೆ ಪ್ರೋಟೋಕಾಲ್ ಇದೆ, ಅದ್ರ ಪ್ರಕಾರ ಕೆಲಸ ಮಾಡಬೇಕು. ಕೃಷ್ಣಬೈರೇಗೌಡರು DK ಶಿವಕುಮಾರ್ ಇಬ್ಬರು ಕೂಡ ಎಲ್ಲ ಮಿಸ್ಟೇಕ್ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಇರ್ಬೋದು, ನಾನು ನೋಡೇ ಇಲ್ಲ. ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ ಅಲ್ಲ, ಅಲ್ಲಿ ಎಲ್ಲರನ್ನೂ ಭೇಟಿ ಮಾಡ್ತೀವಲ್ಲ ನಾವು. ಇವತ್ತು ಸಾಯಂಕಾಲ ಸಭೆ ಕರೆದಿದ್ದಾರೆ. ಎಲ್ಲ MP ಗಳನ್ನ, ಕೇಂದ್ರದ ಸಚಿವರುಗಳನ್ನೂ ಕೂಡ ಅದಕ್ಕೆ ಆಹ್ವಾನ ಮಾಡಿದ್ದಾರೆ. ನಮ್ಮ ಇದು ರಾಜ್ಯದ ಸಮಸ್ಯೆಗಳೇನೇನಿದ್ದಾವೆ ಅಂಥೇಳಿ ಅವ್ರಿಗೆಲ್ಲ ಗಮನಕ್ಕೆ ತರಬೇಕು ಅಂಥೇಳಿ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಆ ಸಭೆಯಲ್ಲಿ ನಾವು ಭೇಟಿ ಮಾಡ್ತೀವಿ. ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಯಾಕಂದರೆ ಕುಮಾರಸ್ವಾಮಿ ಅವರು ಸರ್ ಹಿಂದೆ ಹೇಳಿದರು, ರಾಜ್ಯ ಸರ್ಕಾರ CM DCM ಇವರೆಲ್ಲ ಕೇಳೋ ರೀತಿ ಅನುದಾನಗಳನ್ನು ಕೇಳಿಲ್ಲ ಅಂತ ಹಿಂದೆ ಹೇಳಿದರು. ಈಗ ಅವರು ಅಲ್ಲೇ ಇದ್ದಾರಲ್ಲ, ಈಗ ಕೊಡಿಸ್ತಾರೆ ಅಂತ ವಿಶ್ವಾಸ ಇದೆ ನಮಗೆ. ಈಗ ಅವರು ಕ್ಯಾಬಿನೆಟಲ್ಲಿದ್ದಾರೆ. ಅವರೇನು ಸ್ಟೇಟ್ ಮಿನಿಸ್ಟ್ರು ಕೂಡ ಅಲ್ಲ, ಅವರು MOS ಅಲ್ಲ, ಕ್ಯಾಬಿನೆಟಲ್ಲೇ ಇದ್ದಾರೆ. ಹಾಗಾಗಿ ಹೆಚ್ಚು ಅನುದಾನ ಕರ್ನಾಟಕಕ್ಕೆ ಕೊಡಿಸ್ತಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ. ಮುಖ್ಯಮಂತ್ರಿಗಳಾಗಿದ್ದಂಥವರು, ರಾಜ್ಯದ ಸಮಸ್ಯೆಗಳನ್ನು ಅರ್ಥಕೊಂಡಿರೋವಂಥವ್ರು. ಹಾಗಾಗಿ ಹೆಚ್ಚು ಹಣ ಕೊಡಿಸ್ತಾರೆ ಅಂತ ವಿಶ್ವಾಸ ಇದೆ. ಕೊಡಿಸ್ಲಿಲ್ಲ ಅಂತಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಅವರು ರಾಜ್ಯಕ್ಕೆ ನಿರಾಸೆ ಮಾಡಿದರು ಅಂತ ಮುಂದೆ ಹೇಳ್ಬೇಕಾದ್ರೆ. ನಮ್ಮ ಇಲಾಖೆಯಲ್ಲಿ ಕಪಲ್ ಟ್ರಾನ್ಸ್ಫರ್ಸ್ಗಳು ಆಗ್ತಾ ಇಲ್ಲ ಅಂತ ಅದಕ್ಕೆ ನಿಯಮ ಮಾಡ್ತಾ ಇದ್ದೀವಿ. ನನಗೆ ಅನೇಕ
ಸುಮಾರು 2-3 ತಿಂಗಳಿಂದ ಬಂದು ಅವರೆಲ್ಲ ನನಗೆ ಬೇಡಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ನಿಯಮಗಳಿರಲಿಲ್ಲ, ಅದಕ್ಕೆ ಇವಾಗ ನಿಯಮಗಳು ಮಾಡ್ತಾ ಇದ್ದೀವಿ. ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ಸು ಮತ್ತು ಕಪಲ್ ಟ್ರಾನ್ಸ್ಫರ್ಸ್ ಇವೆರಡನ್ನೂ ಕೂಡ ನಿಯಮಗಳನ್ನು ಮಾಡ್ತಾ ಇದ್ದೀವಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.